ಅಕ್ಷಯ ತೃತೀಯ ಬಂದೇ ಬಿಡ್ತು. ಇಷ್ಟು ದಿನಕ್ಕಾಗಿ ಕಾಯ್ತಾ ಇದ್ದಂತಹ ಅಕ್ಷಯ ತೃತೀಯ ಏನೋ ಬಂದಿದೆ. ಅಕ್ಷಯ ತೃತೀಯದಂದು ಪ್ರತಿಯೊಬ್ಬರೂ ಕೂಡ ಯೋಚನೆ ಮಾಡೋದು ಯಾವುದ್ರ ಮೇಲಾದರೂ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳಿ. ಅದು ಚಿನ್ನ ಬೆಳ್ಳಿ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಜನ ಕಾದು ಕೂತಿರ್ತಾರೆ ಈ ದಿನಕ್ಕೋಸ್ಕರ. ಆದರೆ ಚಿನ್ನದ ಬೆಲೆಯಲ್ಲಿ ಏರಿಕೆಯನ್ನು ಕಾಣ್ತಾ ಇದ್ದೀವಿ. ಯಾಕೆ ಏರಿಕೆ ಆಗ್ತಾ ಇದೆ? ಇದಕ್ಕೆ ಕಾರಣ ಏನು? ಅಕ್ಷಯ ತೃತೀಯದಂದೇ ನಾವು ಯಾಕೆ ಚಿನ್ನವನ್ನು ಖರೀದಿ ಮಾಡಬೇಕು? ಇದೆಲ್ಲದರ ಬಗ್ಗೆ ಡೀಟೇಲ್ಸನ್ನು ನೀಡ್ತಾ ಹೋಗ್ತೀವಿ ಈ ಒಂದು ವಿಶೇಷ ದಂಗಲ್ ಚರ್ಚಾ ಕಾರ್ಯಕ್ರಮದಲ್ಲಿ. ಏನು ಅಕ್ಷಯ ತೃತೀಯ ಬಂದೇ ಬಿಡ್ತು. ಚಿನ್ನದ ಮತ್ತು ಬೆಳ್ಳಿಯ ಬೆಲೆ ಮಾತ್ರ ಗಗನಕ್ಕೆ ಏರಿಕೆ ಆಗಿಬಿಟ್ಟಿದೆ. ಸಾಮಾನ್ಯ ಬಡ ಕುಟುಂಬದವರಂತೂ ಚಿನ್ನ ಖರೀದಿ ಮಾಡಬೇಕು ಅಂತಂದರೆ 100 ಬಾರಿ ಯೋಚನೆ ಮಾಡಬೇಕು. ಲಕ್ಷ ಗಡಿ ದಾಟ್ತಾ ಇರುವಂಥದ್ದು. 22 ಕ್ಯಾರೆಟ್ 24 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಿದೆ, ಯಾಕೆ ಏರಿಕೆ ಆಗ್ತಾ ಇದೆ, ಈ ಕುರಿತ ಒಂದು ವರದಿ ಇದೆ, ನೋಡ್ತಾ ಹೋಗೋಣ ಬನ್ನಿ. ಏಪ್ರಿಲ್ 22, 2025 ಭಾರತೀಯರು ಎಂದೂ ಮರೆಯಲಾಗದ ದಿನ. ಅಂದು 2 ಘಟನೆಗಳು ನಡೆದಿದ್ವು. ಒಂದು, ಚಿನ್ನದ ಬೆಲೆ 1 ಲಕ್ಷ ರೂಪಾಯಿಗೆ ಏರಿಕೆ ಕಂಡು ಹೊಸ ಇತಿಹಾಸ ಬರೆದಿತ್ತು. ಇದರ ಬೆನ್ನಲ್ಲೇ ಪಹಲ್ಗಾಮ್ನಲ್ಲಿ ಉಗ್ರರು ದಾಳಿ ನಡೆಸಿ 26 ಭಾರತೀಯರನ್ನ ಬಲಿ ತೆಗೆದುಕೊಂಡಿದ್ರು. ಇದಾದ ಬಳಿಕ ಇಡೀ ದೇಶವೇ ಶೋಕ ಸಾಗರದಲ್ಲಿ ಮುಳುಗಿತ್ತು. ಇದರ ನಡುವೆ ಚಿನ್ನ ಪ್ರಿಯರಿಗೆ ಅತ್ಯಂತ ಇಷ್ಟವಾದ ಅಕ್ಷಯ ತೃತೀಯ ಬಂದಿದೆ. ಅಕ್ಷಯ ತೃತೀಯ ದಿನ ಚಿನ್ನ ಕೊಂಡ್ಕೊಂಡ್ರೆ ದೇವರ ಆಶೀಸ್ಸುಗಳು ಸಿಗುತ್ತೆ ಅಂತ ಚಿನ್ನ ಪ್ರಿಯರು ನಂಬಿದ್ದಾರೆ. ಚಿನ್ನದ ಬೆಲೆ ಏರುತ್ತಿದ್ದರೂ ಚಿನ್ನ ಕೊಳ್ಳಲು ಗ್ರಾಹಕರ ರಶ್. ಕಳೆದ ವರ್ಷಕ್ಕಿಂತ ಹೆಚ್ಚಾಗಿದೆ ಮುಂಗಡ ಬುಕ್ಕಿಂಗ್ಗಳು. ಜಗತ್ತಿನಲ್ಲಿ ನಡೆದಿರೋ 2 ಶಸ್ತ್ರಸಜ್ಜಿತ ಯುದ್ಧಗಳು ಸಾಲದು ಅನ್ನೋ ಹಾಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವ್ಯಾಪಾರ ಯುದ್ಧ ಆರಂಭಿಸಿದ್ದಾರೆ. ಸದ್ಯಕ್ಕೆ ಚೀನಾ ವಿರುದ್ಧ ಮಾತ್ರ ಟ್ರಂಪ್ ಟ್ರೇಡ್ ವಾರ್ ಮಾಡ್ತಿದ್ದಾರೆ. ಬಹುತೇಕ ಎಲ್ಲಾ ರಾಷ್ಟ್ರಗಳ ಮೇಲೆ ವಿಧಿಸಿದ ಸುಂಕದ ಹೊರೆ ಇಳಿಸಿದ್ದಾರೆ. ಆದ್ರೆ ಹೂಡಿಕೆದಾರರು ಮಾತ್ರ ಚಿನ್ನದ ಮೇಲೆ ಹೂಡಿಕೆ ಮಾಡೋದೇ ಬೆಸ್ಟ್ ಅಂತಿದ್ದಾರೆ. ಹೀಗಾಗಿ ಚಿನ್ನದ ಬೆಲೆ 1 ಲಕ್ಷದ ಆಸುಪಾಸಿನಲ್ಲಿದೆ. 2 ತಿಂಗಳ ಹಿಂದೆ 10 ಗ್ರಾಂ ಚಿನ್ನದ ಬೆಲೆ 80 ರಿಂದ 85 ಸಾವಿರ ಆಸುಪಾಸಿನಲ್ಲಿತ್ತು. ಟ್ರಂಪ್ ಟ್ರೇಡ್ ವಾರ್ ಆರಂಭಿಸುತ್ತಿದ್ದಂತೆ ಚಿನ್ನದ ಬೆಲೆಯಲ್ಲಿ ಏಕಾಏಕಿ ಏರಿಕೆಯಾಗಿದೆ. ಏಪ್ರಿಲ್ 22ರಂದು 1 ಲಕ್ಷದ ಗಡಿ ದಾಟಿದ್ದ ಚಿನ್ನದ ಬೆಲೆ ಸದ್ಯಕ್ಕೆ ಅಲ್ಪ ಇಳಿಕೆ ಕಂಡಿದೆ. ಆದರೂ ಸಹ ಭಾರೀ ಇಳಿಕೆಯನ್ನು ಕಂಡಿಲ್ಲ. ಸದ್ಯಕ್ಕೆ 95 ಸಾವಿರ ರೂಪಾಯಿ ಆಸುಪಾಸಿನಲ್ಲಿದೆ. ಚಿನ್ನದ ಬೆಲೆ ಏರಿಕೆ ಕಾಣ್ತಿದ್ರು ಚಿನ್ನ ಪ್ರಿಯರು ಚಿನ್ನ ಖರೀದಿಗೆ ಮುಗಿಬೀಳ್ತಿದ್ದಾರೆ. ಮನೆಯಲ್ಲಿ ಇದ್ದರೆ ಚಿನ್ನ, ಚಿಂತೆ ಏತಕ್ಕೆ ಇನ್ನ ಅನ್ನೋ ಪಾಲಿಸಿಯೇ ಬೆಸ್ಟ್ ಅಂತ ಭಾವಿಸಿದ್ದಾರೆ. 10 ಗ್ರಾಂ ಚಿನ್ನದ ಬೆಲೆ ಕಳೆದ ವರ್ಷಕ್ಕಿಂತ 25 ಸಾವಿರ ರೂಪಾಯಿ ಹೆಚ್ಚಿದೆ. ಆದರೂ ಚಿನ್ನ ಪ್ರಿಯರು ಅಕ್ಷಯ ತೃತೀಯ ದಿನದಂದು ಚಿನ್ನ ಖರೀದಿಗೆ ಮುಗಿಬಿದ್ದಿದ್ದಾರೆ ಅನ್ನೋದಕ್ಕೆ ಮುಂಗಡ ಬುಕ್ಕಿಂಗ್ಗಳು ಸಾಕ್ಷಿಯಾಗ್ತಿವೆ. ಕಳೆದ ವರ್ಷದ ಅಕ್ಷಯ ತೃತೀಯ ದಿನ ಚಿನ್ನ ಕೊಳ್ಳಲು ಆಗಿದ್ದ ಬುಕ್ಕಿಂಗ್ಗಿಂತ ಈ ಬಾರಿ 10% ಮುಂಗಡ ಬುಕ್ಕಿಂಗ್ ಆಗಿದೆ. ಇದನ್ನ ನೋಡ್ತಿದ್ರೆ ಬಂಗಾರದ ಪ್ರಿಯರು ಬೆಲೆ ಏರಿಕೆ ಬಗ್ಗೆ ತಲೆಯನ್ನೇ ಕೆಡಿಸಿಕೊಂಡಂತೆ ಕಾಣ್ತಿಲ್ಲ. ಹಾಗಾದ್ರೆ ಬೆಂಗಳೂರಿನಲ್ಲಿ 10 ಗ್ರಾಂ ಚಿನ್ನದ ಬೆಲೆ ಎಷ್ಟಿದೆ ಅನ್ನೋದನ್ನ ನೋಡೋದಾದ್ರೆ 24 ಕ್ಯಾರೆಟ್ ಚಿನ್ನದ ಬೆಲೆ 95,080 ರೂಪಾಯಿ ಆಗಿದ್ರೆ 22 ಕ್ಯಾರೆಟ್ ಅಂದ್ರೆ ಆಭರಣ ಚಿನ್ನದ ಬೆಲೆ 90,550 ರೂಪಾಯಿ ಆಗಿದೆ. ಒಟ್ನಲ್ಲಿ ಚಿನ್ನದ ಬೆಲೆಯಲ್ಲಿ ಭಾರೀ ಏರಿಕೆ ಕಂಡು ಬಂದಿದ್ರು ಚಿನ್ನ ಪ್ರಿಯರು ಬಂಗಾರದ ಮೇಲಿನ ಒಲವನ್ನ ಮಾತ್ರ ಕಡಿಮೆ ಮಾಡಿಕೊಂಡಿಲ್ಲ. ಅಕ್ಷಯ ತೃತೀಯದಂದು ಚಿನ್ನ ಖರೀದಿಗೆ ಆಭರಣ ಪ್ರಿಯರು ಮುಗಿಬೀಳ್ತಿದ್ದಾರೆ ಅನ್ನೋದೇ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಆಗಿದೆ. ಸ್ಪೆಷಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಅಕ್ಷಯ ತೃತೀಯ ಅಂದ್ರೇನೆ ಸಂಭ್ರಮ. ಮನೆಗೇನಾದರೂ ತಗೊಂಡು ಬರಬೇಕು, ಚಿನ್ನವನ್ನು ತೆಗೆದುಕೊಂಡು ಬಂದರೆ ನಮ್ಮಲ್ಲಿ ಮನೆಯಲ್ಲಿರುವಂತಹ ಚಿನ್ನ ದುಪ್ಪಟ್ಟಾಗತ್ತೆ. ಬೆಳ್ಳಿ ಪದಾರ್ಥವನ್ನು ತೆಗೆದುಕೊಂಡು ಬಂದರೆ ಇನ್ನಷ್ಟು ಬೆಳ್ಳಿ ಪದಾರ್ಥವನ್ನು ನಾವು ಕೂಡಿಡ್ಬೋದು, ಮನೆ ಖರೀದಿ ಮಾಡ್ಬೋದು ಈ ಒಂದು ಅಕ್ಷಯ ತೃತೀಯ ದಿನದಂದು, ಅಥವಾ ಸೈಟ್ ಖರೀದಿ ಮಾಡ್ಬೋದು. ಈ ರೀತಿಯಾಗಿ ನಮ್ಮ ಜನಸಾಮಾನ್ಯರು ಯೋಚನೆಯನ್ನು ಮಾಡ್ತಾರೆ. ಅದು ಅಕ್ಷಯ ತೃತೀಯ ಅಂತಂದರೆ ಒಂದು ಕಡೆ ಸಂಭ್ರಮ ಸಡಗರದಿಂದ ಕೂಡಿರುತ್ತೆ. ನೀವು ಯಾವ ಚಿನ್ನದ ಅಂಗಡಿಗೆ ಹೋದರೂ ಕೂಡ ಜನ ತುಂಬಿ ತುಳುಕ್ತಾ ಇರ್ತಾರೆ ಅಕ್ಷಯ ತೃತೀಯದಂದು. ಯಾಕೆ ಅಕ್ಷಯ ತೃತೀಯಕ್ಕೆ ಅಷ್ಟೊಂದು ಮಹತ್ವವನ್ನು ಕೊಡಲಾಗ್ತಾ ಇದೆ? ನಮ್ಮ ಭಾರತೀಯರು ಯಾಕೆ ಇಷ್ಟೊಂದು ಮಹತ್ವವನ್ನು ಕೊಡ್ತಾರೆ ಅನ್ನುವಂತಹ ಪ್ರಶ್ನೆಗಳು ಕೂಡ ನಿಮ್ಮನ್ನು ಕಾಡ್ತಾ ಇರ್ಬೋದು. ಬಟ್ ಆದರೆ ಇದು ನಿನ್ನೆ ಮೊನ್ನೆಯಿಂದನೂ
ಕೂಡ ಆಚರಿಸ್ಕೊಂಡು ಬಂದಂತಹ ಹಬ್ಬ ಅಂತೂ ಅಲ್ವೇ ಅಲ್ಲ. ಬಹಳ ವರ್ಷಗಳಿಂದ ನಮ್ಮ ಹಿರಿಯರು ಕೂಡ ಈ ಒಂದು ಅಕ್ಷಯ ತೃತೀಯವನ್ನು ಆಚರಣೆ ಮಾಡಿಕೊಂಡು ಬಂದಂತಹ ಹಬ್ಬ. ಸೊ ಹಾಗಾಗಿ ಈ ಒಂದು ವಿಶೇಷ ಗೋಲ್ಡನ್ ಟೈಮ್ ಚರ್ಚಾ ಕಾರ್ಯಕ್ರಮದಲ್ಲಿ ಅತಿಥಿಗಳು ಕೂಡ ಇದ್ದಾರೆ. ಯಾಕೆ ಏರಿಕೆಯಾಗ್ತಾ ಇದೆ ಬೆಲೆ, ಈ ಒಂದು ಅಕ್ಷಯ ತೃತೀಯದಂದೇ ಯಾಕೆ ನಾವು ಚಿನ್ನ ಬೆಳ್ಳಿ ಖರೀದಿ ಮಾಡಬೇಕು ಅನ್ನೋದರ ಕುರಿತು ಮಾತನಾಡಲಿಕ್ಕೆ ನಮ್ಮ ಜೊತೆ ವಿಶೇಷ ಅತಿಥಿಗಳು ಕೂಡ ಇದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ ಹೋಗೋಣ. PN ಶ್ರೀಧರ್ ಆರ್ಥಿಕ ತಜ್ಞರು ನಮ್ಮ ಜೊತೆ ಇದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್ ಸುರೇಶ್ ಅವರು ಕೂಡ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ, ಜ್ಯೋತಿಷಿಗಳು. ಸರ್ ನಮಸ್ತೆ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಪುಷ್ಪ ಮಧುಕಿರಣ್ ಚಿನ್ನದ ವ್ಯಾಪಾರಿ ಅವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತವನ್ನು ಮಾಡೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮೊದಲಿಗೆ ನಾವು ಚಿನ್ನದ ಬೆಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಮಾತನಾಡ್ತಾ ಹೋಗೋಣ. ಆದರೆ ಅದಕ್ಕೂ ಮುಂಚೆ ಈ ಒಂದು ಅಕ್ಷಯ ತೃತೀಯವನ್ನು ನಾವು ಯಾಕೆ ಆಚರಣೆ ಮಾಡ್ತೀವಿ, ಇದರ ಹಿನ್ನೆಲೆ ಏನು ಅನ್ನೋದರ ಕುರಿತು ನಾವು ಸುರೇಶ್ ಅವರ ಹತ್ರ ಮಾಹಿತಿಯನ್ನು ತಿಳ್ಕೊಂಡು ಬಿಡೋಣ. ಸರ್, ಅಕ್ಷಯ ತೃತೀಯವನ್ನು ನಾವು ಯಾಕೆ ಆಚರಣೆ ಮಾಡಬೇಕು, ಇದರ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗೋದಾದ್ರೆ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ರಿಗೂ ಕೂಡ ಅಕ್ಷಯ ತೃತೀಯ ದಿನ ನಿಮ್ಮೆಲ್ಲ ಗಿರಿ ಬಂಗಾರಗಳು, ನವರತ್ನ ವಜ್ರ ವೈಡೂರ್ಯಗಳು ಅಕ್ಷಯವಾಗಲಿ ಅಂತ ಹೇಳ್ತಾ, ಪುಣ್ಯಫಲ ಹೆಚ್ಚಾಗಲಿ ಅಂತ ಹೇಳ್ತಾ ಇವತ್ತಿನ ಶುಭ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವಾಗ ಅಕ್ಷಯ ತೃತೀಯನ್ನು ಯಾಕೆ ಮಾಡಬೇಕು ಅಂತ ಪ್ರಶ್ನೆ ಬಂದಾಗ ಅದರ ಇತಿಹಾಸ ಹಿನ್ನೆಲೆ ನಾವು ನೋಡಬೇಕಾಗ್ತದೆ. ಅಕ್ಷಯ ಅಂದರೆ ಯಾವುದು ಕ್ಷಯವಾಗುವುದಿಲ್ಲೋ ಅದು ಅಕ್ಷಯ ಅಂತ ಕರೀತಾರೆ. ಕ್ಷಯ ಆಗದೇ ಇರತಕ್ಕಂಥದ್ದು. ಮನುಷ್ಯನಿಗೆ, ಪ್ರತಿಯೊಬ್ಬ ಮನುಷ್ಯ ದಿನನಿತ್ಯದಲ್ಲಿ ಬದುಕೋದು ಪುರುಷಾರ್ಥಗಳಲ್ಲಿ ಅವನಿಗೆ ಬೇಕು. ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂಥೇಳಿ ಚತುರ್ವಿಧ ಪುರುಷಾರ್ಥಗಳು ಬೇಕು. ಧರ್ಮವೂ ಬೇಕು, ಅರ್ಥವೂ ಬೇಕು, ಕಾಮವೂ ಬೇಕು, ಮೋಕ್ಷವೂ ಬೇಕು. ಹಾಗಿದ್ದಾಗ ಈ ಅರ್ಥ ಅಂತಂದಾಗ ಲಕ್ಷ್ಮಿ ಅಂತ ಕರಿತೀವಿ. ಲಕ್ಷ್ಮಿಯ ಇನ್ನೊಂದು ರೂಪವೇ ಚಿನ್ನ. ಯಾರು ಜಗತ್ತಲ್ಲಿರ್ತಕ್ಕಂಥ ಎಲ್ಲ ಚಿನ್ನ ಬಂಗಾರಕ್ಕೆ ಒಡತೆಯೋ ಅವಳೇ ಲಕ್ಷ್ಮಿ. ಸಂಬುಧನ ಮಂಥನ ಕಾಲದಲ್ಲಿ ಆ ಹುಟ್ಟಿದಂಥ ಲಕ್ಷ್ಮಿಯನ್ನು ನಾವು ಚಿನ್ನದ ರೂಪದಲ್ಲಿ ನಾವು ಆಕೆಯನ್ನು ಮಾಡ್ತೀವಿ. ಯಾರಾದರೂ ಇವನು ಶ್ರೀಮಂತ ಅಂದರೆ ಬಡವರೆಲ್ಲ ದರಿದ್ರರು ಅಥವಾ ಶ್ರೀಮಂತರು ಅನ್ನೋದಲ್ಲ, ಆದರೆ ನಾವು ಮಾಡ್ತಕ್ಕಂಥ ಪುಣ್ಯ, ನಮ್ಮಲ್ಲಿರ್ತಕ್ಕಂತಹ ಒಳ್ಳೆತನ, ಪುಣ್ಯಫಲದ ಮೇಲೆ ನಾವು ನಿರ್ಧಾರ ಆಗಿರುತ್ತೆ ಅಂತ. ಅಕ್ಷಯ ತೃತೀಯನ ಯಾಕೆ ಮಾಡ್ತೀವಿ ಅಂದರೆ, ಈ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಇವತ್ತಿನ ಕಾಲದಲ್ಲಿ ಅರ್ಥ ಅಂತಕ್ಕಂಥದ್ದು ಕಲಿಯುಗದಲ್ಲಿ ಪ್ರಧಾನವಾಗಿರ್ತಕ್ಕಂಥದ್ದು. ಅರ್ಥದ ಇನ್ನೊಂದು ರೂಪವೇ ಚಿನ್ನ. ಇವತ್ತಿನ ಹಣಕಾಸು ಅಥವಾ ಚಿನ್ನ ಅಂತ ಕರಿತೀವಿ. ಮೊದಲು ಹಣಕಾಸಿನ ವ್ಯವಹಾರ ಮಾಡೋಕ್ಕಿಂತ ಮೊದಲು ನಮ್ಮಲ್ಲಿ ಕವಡೆ ಅಂತ ಮಾಡ್ತಿದ್ರು. ಸೊ ಆವಾಗ ಹಣಕಾಸಿನ ಲಾವಾದೇವಿ ಇರಲಿಲ್ಲ. ಸೊ ಕವಡೆಗಳನ್ನು ಕೊಟ್ಟು ಕವಡೆಗಳು ತಗೋತಾಯಿದ್ರು. ಅದಕ್ಕೆ ಹಳೆ ಕಾಲದಲ್ಲಿ ನಾವು ಕೇಳಿರ್ಬೋದು, ಒಂದು ನಂತರ ಒಂದು ಕವಡೆ ಕಾಸು ಇಲ್ಲ ಅಂತ ಒಂದು ಮಾತಿರ್ತಾಯಿತ್ತು. ಅಂದರೆ ಆಗಿನ ಕಾಲದಲ್ಲಿ ಈ ಹಣಕಾಸಿನ ನಾಣ್ಯದಕ್ಕಿಂತ ಮೊದಲು ಕವಡೆಗಳನ್ನು ಅವರು ಲಾವಾದೇವಿ ಮಾಡ್ತಾಯಿದ್ರು, ವ್ಯವಹಾರಗಳಲ್ಲಿ ಬಳಸ್ತಾಯಿದ್ರು. ಅಂದಿನಿಂದ ಇಂದಿನ ತನಕ ಯಾವಾಗ ಲಕ್ಷ್ಮಿಯು ಸಮುದ್ರ ಕಾಲದಲ್ಲಿ ಹುಟ್ಟೋದಕ್ಕಿಂತ ಮೊದಲು ಈ ಮಹಾಭಾರತದಲ್ಲಿ ನೋಡಿದಾಗ ಯಾವ ಕುಚೇಲನು ಕೃಷ್ಣನನ್ನು ಪೂಜಿಸಿ ಅವನು ಅವಲಕ್ಕಿಯನ್ನು ಪಡೆದು ಕುಬೇರನಾಗಿ ಆ ಕುಬೇರನನ್ನು ಮೀರತಕ್ಕಂಥ ಒಂದು ಸಮಾನನಾದನೋ, ಯಾವ ವಿಶ್ವಾಮಿತ್ರರು ತನ್ನ ಆಶ್ರಮದಲ್ಲಿ ಯಾವತ್ತೂ ಕೂಡ ಅಲ್ಲಿರ್ತಕ್ಕಂಥ ಧನ ಧಾನ್ಯಗಳು ಯಾವತ್ತೂ ಮುಗಿದೇ ಇರತಕ್ಕಂಥ ಒಂದು ಮುಹೂರ್ತವೋ ಅದೇ ಅಕ್ಷಯ ತೃತೀಯ. ಯಾರು ನಾವು ಮಾಡ್ತಕ್ಕಂಥ ದಾನ ಧರ್ಮಗಳು ಕ್ಷಯವಾಗದೇ ಇರ್ತದೋ ಅದೇ ಅಕ್ಷಯ ತೃತೀಯ. ವೈಶಾಖ ಮಾಸದಲ್ಲಿ ಬರ್ತಕ್ಕಂಥ ಶುದ್ಧ ತೃತೀಯ ದಿನವನ್ನು ನಾವು ಅಕ್ಷಯ ತೃತೀಯ ಅಂತ ಕರಿತೀವಿ. ಇದನ್ನು 3 ವಜ್ರದ ಮುಹೂರ್ತಗಳು ಅಂತ ಕರಿತೀವಿ. 3 ವಜ್ರಗಳು ಯಾವುದು? ಈ ಅಕ್ಷಯ ತೃತೀಯನ್ನು ಅರ್ಧ ಅಂತ ಕರೆದು ಇನ್ನು ಉಳಿದಂಥ ವಿಜಯದಶಮಿ, ಆ ನಂತರ ದೀಪಾವಳಿಯನ್ನು ನಾವು ಮುಹೂರ್ತ ಅಂತ ಕರಿತೀವಿ. ಜ್ಯೋತಿಷಿಗಳನ್ನು ಮಾತಾಡಿಸಿದೆ, ಪಂಚಾಂಗವು ನೋಡದೆ, ಅಂದರೆ ಪಂಚಾಂಗ ಅಂದ್ರೇನು? ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ, ಈ ಪಂಚಾಂಗಗಳನ್ನು ನೋಡದೆ ಏನಾದರೂ ನಾವು ಶುಭ ಕಾರ್ಯವನ್ನು ಮಾಡಬಹುದು ಅಂದರೆ ಅದು ಅಕ್ಷಯ ತೃತೀಯ ಒಂದೇ ಅಂತ. ಸೊ ಪಂಚಾಂಗವನ್ನು ಕೇಳೋಂಗೆ ಇಲ್ಲ ಆ ದಿನ. ಅದಕ್ಕೆ 3 ವಜ್ರಗಳು ಅಂತ ಕರೀತಾರೆ, 3 ಮುಹೂರ್ತಗಳು. ವಿಜಯದಶಮಿ ನಾವು ಪಂಚಾಂಗ ನೋಡೋಂಗಿಲ್ಲ, ಆ ನಂತರ ದೀಪಾವಳಿಯನ್ನು ನಾವು ಪಂಚಾಂಗ ನೋಡೋಂಗಿಲ್ಲ, ಅಕ್ಷಯ ತೃತೀಯನ್ನು ನಾವು ಪಂಚಾಂಗ ನೋಡೋಂಗಿಲ್ಲ. ಅಕ್ಷಯ ತೃತೀಯದಲ್ಲಿ ಮಾಡ್ತಕ್ಕಂಥ ಪೂಜೆ, ಅಕ್ಷಯ ತೃತೀಯದಲ್ಲಿ ಮಾಡ್ತಕ್ಕಂಥ ವಿದ್ಯಾಭ್ಯಾಸ, ಅಕ್ಷಯ ತೃತೀಯದಲ್ಲಿ ಮಾಡ್ತಕ್ಕಂಥ ದಾನ,
ಅಕ್ಷಯ ತೃತೀಯದಲ್ಲಿ ಮಾಡ್ತಕ್ಕಂಥ ನಾವು ಎಲ್ಲ ಏನು ಖರೀದಿ ಮಾಡ್ತೀವೋ ಅದು ಕ್ಷಯವಾಗದೇ ಇರತಕ್ಕಂಥದ್ದೇ ಅಕ್ಷಯ ತೃತೀಯ. ಇದನ್ನು ಒಂದು ಮಾತಾಡೋಕ್ಕಾಗಲ್ಲ. ತೃತೀಯ ಅಂತಕ್ಕಂಥದ್ದು ಕುಬೇರನ ಸ್ವತಃ ಕುಬೇರನ ಮಹಾಲಕ್ಷ್ಮಿಯನ್ನು ಪೂಜೆ ಮಾಡಿ ಅವನು ಕುಬೇರನಾಗಿರ್ತಕ್ಕಂಥ ದಿನ ಅಕ್ಷಯ ತೃತೀಯ ಅಂತಕ್ಕಂಥದ್ದು ಆ ಪುರಾಣಗಳಲ್ಲಿ ಇತಿಹಾಸಗಳಲ್ಲಿ ಮಹತ್ತರವಾಗಿರ್ತಕ್ಕಂಥ ಪಾತ್ರ ಇದೆ. ಹಾಗಾಗಿ ಅಕ್ಷಯ ತೃತೀಯ ಅಂತಕ್ಕೊಂದು ಒಂದು ದೈವಿಕವಾಗಿರ್ತಕ್ಕಂಥ ಸ್ಥಿರವಾಗಿ ನಾವು ಮಾಡ್ತಕ್ಕಂಥ ಕಾರ್ಯಗಳು, ನಾವು ಮಾಡ್ತಕ್ಕಂಥ ಲಕ್ಷ್ಮೀ ಅಂದರೆ ಚಿನ್ನ, ಅದರಿಂದ ನಾವು ಮಾಡುವಾಗ ಯಾವುದೇ ಪಂಚಾಂಗ ನೋಡದೆ ಮಾಡ್ತಕ್ಕಂಥ ಪೂಜೆಗಳಾಗಿರ್ಬೋದು, ಮಾಡ್ತಕ್ಕಂಥ ದಾನ ಧರ್ಮ, ನಾವು ಪಡೆತಕ್ಕಂಥ ಚಿನ್ನ ಕ್ಷಯವಾಗದೇ ಇರತಕ್ಕಂಥದ್ದು ಇದರ ಹಿನ್ನೆಲೆ ಅಂತ. ಓಕೆ ಗುರುಜಿ, ಅಕ್ಷಯ ತೃತೀಯ ದಿನದಂದು ಏನನ್ನ ಮಾಡಬೇಕು, ಏನನ್ನ ಮಾಡಬಾರ್ದು ಅಂತ ಪ್ರಶ್ನೆ. ಮೊದಲು ಈ ಅಕ್ಷಯ ತೃತೀಯ ಪ್ರಾರಂಭ ಆಗಿದ್ದು ಎಲ್ಲಿಂದ ಅಂದರೆ ಇದೊಂದು ಪರ್ವಕಾಲ ಅಂತ ಕರಿತೀವಿ. ಯುಗಗಳಿಂದ 4 ಯುಗ, ಕೃತಯುಗ, ಕಲಿಯುಗ ಅಂತೇನು ಕರಿತೀವೋ, ಯುಗ ಯಾವತ್ತು ಆರಂಭ ಆಯಿತು, ಈ ಕೃತಯುಗ ಆರಂಭ ಆಗಿದ್ದ ದಿನವೇ ಅಕ್ಷಯ ತೃತೀಯ, ಇವತ್ತೇ ಆರಂಭ ಆಗಿದೆ, ಇವತ್ತು ಯುಗದಷ್ಟು ಪ್ರಾರಂಭ ಇವತ್ತು ಅಂತ. ಯುಗಾದಿ ಈಕ್ವಲ್ ಅಂತ, ಏನು ಯುಗಾದಿ ಹಬ್ಬವನ್ನು ಹೇಗೆ ಆಚರಣೆ ಮಾಡ್ತೀವೋ ಅದೇ ಯುಗಾದಿ ಹಬ್ಬ ಆಚರಣೆದ ಈಕ್ವಲ್. ಮೊದಲು ಯುಗಾದಿ ಮತ್ತು ಅಕ್ಷಯ ತೃತೀಯ ಎರಡೂ ಒಂದೇ ಒಂದಿನ ಬರ್ತಾಯಿತ್ತು. ದಿನ ಕಳೆದಂತೆ ಆ ಭೂಮಿಯ ಒಂದು ವ್ಯತ್ಯಾಸದಿಂದ ಯುಗಾದಿ ಮುಂದಕ್ಕೆ ಹೋಯಿತು, ಅಕ್ಷಯ ತೃತೀಯ ಆಮೇಲೆ ಬರ್ತಾ ಇದೆ. ಹಾಗಾಗಿ ಆ ಯುಗಾದಿ ಹಬ್ಬದ ದಿನ ನಾವು ಏನೇನು ಪೂಜೆಗಳನ್ನು ಮಾಡ್ತೀವೋ ಎಲ್ಲ ವ್ರತಗಳನ್ನು ನಾವು ಅಕ್ಷಯ ತೃತೀಯ ದಿನ ಮಾಡಬಹುದು. ಆನಂತರ ಏನು ಮಾಡಬೇಕು ಅಂದರೆ ಪಿತೃಗಳಿಗೆ ತರ್ಪಣವನ್ನು ಏನು ಮಾಡ್ತೀವಿ ಯುಗಾದಿ ದಿನ, ನಾವು ಇದನ್ನು ಪರ್ವಕಾಲ ಅಂಥೇಳಿ ಅಕ್ಷಯ ತೃತೀಯದಲ್ಲಿ ಪಿತೃ ಕಾರ್ಯಗಳನ್ನು ಮಾಡ್ಬೋದು. ಅದಾದಮೇಲೆ ಹೊಸ ವರ್ಷವನ್ನು ಹೇಗೆ ಆಚರಣೆ ಮಾಡ್ತೀವೋ, ನಮ್ಮ ಮನೆ ದೇವರನ್ನು ಕುಲದೇವರನ್ನು ನಾವು ಆರಾಧನೆ ಮಾಡ್ತೀವೋ ಅದೇ ಥರ ಮಾಡಬೇಕು. ಯುಗಾದಿ ಹಬ್ಬ ನೀವು ಗಮನಿಸಿರ್ಬೋದು, ಎಂತಹ ಅವರು ಬಡವರಾದರೂ ಕೂಡ ಅವನು ಹೊಸ ಬಟ್ಟೆಯನ್ನು ಹಾಕಿ ಮನೆಯನ್ನು ಹೇಗೆ ಸುಣ್ಣ ಬಣ್ಣ ಮಾಡ್ತಾನೋ ಅದೇ ರೀತಿ ಅಕ್ಷಯ ತೃತೀಯನ್ನು ಕೂಡ ಆಚರಣೆ ಮಾಡ್ಕೋಬೋದು. ಒಡವೆ ವಸ್ತ್ರ ಹಬ್ಬ ಅಂದ್ರೇನಪ್ಪ, ಒಡವೆ ಮತ್ತು ವಸ್ತ್ರ. ಈ ಅಕ್ಷಯ ತೃತೀಯ ಅಂತಕ್ಕಂಥದ್ದು ಯುಗಾದಿ ಹಬ್ಬದ ರೀತಿಯಲ್ಲಿರ್ತದೆ. ಇದೆಲ್ಲವನ್ನು ಕೂಡ ನಾವು ಪೂಜೆ, ದಾನ ಧರ್ಮ, ಆನಂತರ ಒಡವೆ ವಸ್ತ್ರವನ್ನು ನಾವು ತಗೋಬಹುದು. ಯಾವುದನ್ನು ಮಾಡಬಾರ್ದು ಅಂದರೆ ಸುಳ್ಳು ಹೇಳೋದನ್ನು ಮಾಡಬಾರ್ದು, ಅಧರ್ಮವಾಗಿ ನಡ್ಕೋಬಾರ್ದು. ಇದು ಧರ್ಮಶಾಸ್ತ್ರದ ಹಿನ್ನೆಲೆರೋದ್ರಿಂದ ಅಕ್ಷಯ ತೃತೀಯ ಅಂತಕ್ಕಂಥದ್ದು ಒಂದು ಧರ್ಮ ಅಂದ್ರೇನು, ನಾನು ಮಾಡ್ತಕ್ಕಂಥ ಆಚರಣೆಯಿಂದ ಇನ್ನೊಬ್ಬ ವ್ಯಕ್ತಿಗೆ ಕಾಯ ವಾಚ ಮನಸ ಅದು ತೊಂದರೆ ಆಗದೇ ಇದ್ದರೆ ಅದೇ ನಮ್ಮ ಧರ್ಮದ ಆಚರಣೆ. ಹಾಗಾಗಿ ಈ ಧರ್ಮದಲ್ಲಿ ಕೂಡ ಧರ್ಮಯುತವಾಗಿ ನೀನು ಮಾಡಿರ್ತಕ್ಕಂಥ, ಈಗ ನಾನು ಹೇಳ್ತೀನಿ, ಈಗ ನನ್ನ ಹತ್ರ 50,000 ಇದೆ, ಯಾರ ಹತ್ರನೂ ನಾನು ಹೋಗಿ ಅವ್ರ ಹತ್ರ ಮನೆಯಲ್ಲಿ ಕೊಳ್ಳೆ ಹೊಡ್ಕೊಂಡು ನಾನು ಅಕ್ಷಯ ತೃತೀಯನ್ನು ಮಾಡಿಕೊಂಡ್ರೆ ಅದು ಧರ್ಮ ಅರ್ಥವಾಗಿ ಆಗಲ್ಲ ಅದು. ಹಾಗಾಗಿ ಅವರು ತಗೊಂಡ್ರು ನಾನು ತಗೊಂಡ್ರಲ್ಲ ಚಿನ್ನ ಅಂದರೆ ಆಗಲ್ಲ. ನಾವು ಪಡಿತಕ್ಕಂಥ 1 ಗ್ರಾಮ್ ತಗೊಳ್ಳಿ ಅಥವಾ ಒಂದು ಬೆಳ್ಳಿ ತಗೊಳ್ಳಿ, ಧರ್ಮಯುತವಾಗಿ ಮಾಡ್ತಕ್ಕಂಥ ಬೆಲೆ ಇರುತ್ತೆ, ಅದೇ ಅಕ್ಷಯವಾಗೋದು ಅಂತ ಹೇಳ್ಬೋದು. ಓಕೆ, ಇನ್ನು ಆರ್ಥಿಕ ತಜ್ಞರು ಕೂಡ ಇದ್ದಾರೆ ಶ್ರೀಧರ್ ಅವರು, ಅವ್ರನ್ನ ಕೂಡ ಮಾತನಾಡಿಸೋಣ. ಸರ್, ಈಗ ಚಿನ್ನದ ಬೆಲೆ ಏರಿಕೆ ಆಗ್ತಾನೆ ಇದೆ, ಜಾಸ್ತಿ ಆಗೋದಕ್ಕೆ ಕಾರಣ ಏನು ಅಂತ ಒಂದು ಪ್ರಶ್ನೆ ಈಗಾಗಲೇ ಗಗನಕ್ಕೇರಿದೆ ಸರ್. ಚಿನ್ನದ 10 ಗ್ರಾಮ್ ಅಂದರೆ 24 ಕ್ಯಾರೆಟ್ 10 ಗ್ರಾಮ್ ಚಿನ್ನದ ಬೆಲೆ 95,080 ರೂಪಾಯಿ ಏರಿಕೆಯಾಗಿದೆ. 22 ಕ್ಯಾರೆಟ್ 10 ಗ್ರಾಮ್ ಚಿನ್ನದ ಬೆಲೆ 90,550 ರೂಪಾಯಿ ಏರಿಕೆಯಾಗಿದೆ. ಏನು ಕಾರಣ ಅಂತ ಇಷ್ಟು ಏರಿಕೆ ಆಗೋದಕ್ಕೆ? ಇಲ್ಲಿ ಬ್ರಾಡ್ಲಿ ನೋಡಿದರೆ ಈ ಗೋಲ್ಡ್ ರೇಟ್ ಇನ್ಕ್ರೀಸ್ ಆಗೋಕ್ಕೆ 8 ಕಾರಣ ಇದೆ. 8 ಕಾರಣ ಇದೆ. ಓಕೆ, ಒಂದು ಡಿಮಾಂಡ್ ಆ್ಯಂಡ್ ಸಪ್ಲೈ ಲಾಸ್ಟು, ಅದಕ್ಕೂ ಮುಂಚೆ 7 ಜನ ಕೂತ್ಕೊಂಡಿದ್ದಾರೆ. ಫಸ್ಟ್ ಹೇಳಿದ್ರೆ ಇದು ಸೇಫ್ ಹೆವನ್ ಅಸೆಟ್ ಅಂತ ಹೇಳ್ತಾರೆ. ಯಾಕಂದರೆ ಇಲ್ಲಿ ಗೋಲ್ಡಲ್ಲಿ ಹಾಕಿದರೆ ಆ ಅಸೆಟ್ ಪರ್ಮನೆಂಟ್, ಅದರಲ್ಲಿ ಏನು ಪ್ರಾಬ್ಲಮ್, ಆ ಅಸೆಟ್ಲಿ ಏನು ಡಿಪ್ರಿಷಿಯೇಟ್ ಆಗೋದಿಲ್ಲ, ಅದರಲ್ಲಿ ಏನು ಅಸೆಟ್ಲಿ ಇದೆ. ಗೋಲ್ಡ್ 24 ಕ್ಯಾರೆಟ್ ಗೋಲ್ಡ್ ಇದ್ದರೆ ಯಾವಾಗಲೂ ಅದು ಕ್ವಾಲಿಟಿ ಕಡಿಮೆ ಆಗೋದಿಲ್ಲ, ಡಿಪ್ರಿಷಿಯೇಟ್ ಆಗೋದಿಲ್ಲ, ಅದು ಏನು ಇದಾಗೋದಿಲ್ಲ. ಅದು ಒಂದು ಫೈನಲ್ ಇದಿದೆ, ಅದು ಹೈಯರ್ ಪ್ರೈಸ್ ಹಾಕ್ಕೊಂಡು ಹೋಗುತ್ತೆ, ಅದು ಬೇರೆ ವಿಷಯ. ಬಟ್ ಇದೇ ಒಂದು ಸ್ಟ್ರಾಂಗ್ ಅಸೆಟ್ ಥರ ಇರುತ್ತೆ ನಿಮ್ಮ ಕಡೆ. ದಟ್ ಈಸ್ ಒನ್. ಸೆಕೆಂಡ್ ಏನಂತೆ ಜಿಯೋ ಪೊಲಿಟಿಕಲ್ ಟೆನ್ಷನ್. ಈಗ ಗೋಲ್ಡ್ದು ಒಂದು ಚಾರ್ಟ್ ಮಾಡಿದರೆ ರೈಟ್ ಫ್ರಮ್ 1964 ನೀವು ತೊಗೊಂಡಿದ್ರೆ ಅದು ರೇಟ್ ಯಾವಾಗ ಕಡಿಮೆ ಆಗಿದೆ ಯಾವಾಗ ಜಾಸ್ತಿ ಆಗಿದೆ ನೋಡಿದರೆ ಅದಕ್ಕೆಲ್ಲ ಒಂದೊಂದು ಕಾರಣ ಇದೆ. ಫಾರ್ ಎಕ್ಸಾಂಪಲ್ ನಮ್ಮದು 71ನಲ್ಲಿ ವಾರ್ ಬಂತು, ವಾರ್ ಆದಮೇಲೆ ಅದು ಪ್ರೈಸ್ ಹೆಚ್ಚಾಗಿದೆ. ಆಮೇಲೆ ಎಮರ್ಜೆನ್ಸಿ ಬಂದಾಗ ಸ್ವಲ್ಪ ಕಡಿಮೆ ಆಗಿದೆ, ಯಾಕಂದರೆ ಎಲ್ಲ ಕಡೆಯೂ ಇದಾಗಿದೆ. ಸೊ ಒಂದು ವಿಷಯ ಬರ್ತೀವಿ. ಈಗ ರಷ್ಯಾ ಯುಕ್ರೇನ್ ವಾರ್ ನಡೀತಾ ಇದೆ, ಹೌದು, ಅಲ್ಲಿದೆ
ಈ ಸಡನ್ಲಿ ಈ ನೋಡಿದರೆ ಈ 22 ಏಪ್ರಿಲ್ 1 lakh ಕ್ರಾಸ್ ಮಾಡಿದೆ. ಹೌದು, ಅವತ್ತು 2 ಘಟನೆ ಆಯಿತು. 22 ಉಗ್ರರ ದಾಳಿಯಿಂದಾಗಿ ನಮ್ಮ ಭಾರತದವರು 28 ಜನ ಸಾವನ್ನಪ್ಪಿದ್ರು. Correct. ಅವತ್ತು ಚಿನ್ನದ ದರದಲ್ಲಿ 1 ಲಕ್ಷ ದಾಟಿದ್ದೀವಿ. 2 ಘಟನೆ ಅವತ್ತು ಮರೆಯಲಾರ್ದ ದಿನ. ಡೈರೆಕ್ಟ್ ರಿಲೇಷನ್. ಯಾಕಂತ ಯಾವುದು ಈ ಗೋಲ್ಡ್ ಬರೀ ಈ ಅಕ್ಷಯ ತೃತೀಯ ಈಸ್ ಬೇಸಿಕಲಿ ಇಂಡಿಯನ್ ಫೆಸ್ಟಿವಲ್. ಜಾಸ್ತಿ ಸೌತ್ ಇಂಡಿಯಾಲೇ ನಿಜ. ಸೊ ಇಲ್ಲಿ ಡಿಮಾಂಡ್ ಇದ್ರೇನು, ಸಪ್ಲೈ ಇದೆ. ಶಾರ್ಟೇಜ್, ಗೋಲ್ಡ್ ಶಾರ್ಟೇಜ್ ಇಲ್ಲಿನೇ ಇಲ್ಲ. ಯಾವ್ದು ಅಂಗಡಿಯಲ್ಲಿ ಹೋಗಿ ಗೋಲ್ಡ್ ಕೇಳಿದರೆ ಗೋಲ್ಡ್ ಇಲ್ಲ ಅಂತ ಯಾರು ಹೇಳೋದಿಲ್ಲ. ಯಾಕೆ ಅದು ಅವರು ಇದು ಮಾಡ್ಬೋದು, ಸ್ವಲ್ಪ ಹೆಚ್ಚು ಮಾಡ್ಬೋದು. ದಟ್ಸ್ ಬಟ್ ಮಾರ್ಜಿನಲ್ ಇನ್ಕ್ರೀಸ್ 2 to 3% ಮ್ಯಾಕ್ಸಿಮಮ್ ಇನ್ಕ್ರೀಸ್ ಆಗ್ಬೋದು. ಜಿಯೋ ಪೊಲಿಟಿಕಲ್ ಏನಾಗುತ್ತೆ, ಒಂದು ಟೆನ್ಷನ್ ಪ್ರಿವೇಲ್ ಆಗಿದ್ದರೆ, ನಾಳೆ ಎಲ್ಲ ಸ್ಟಾಪ್ ಮಾಡಿದರೆ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಹೇಗೆ ಮಾಡ್ಬೋದು? ಅದು ಮಾಡೋಕ್ಕೆ ಅವ್ರು ಹೇಳಿದರೆ, ಸಪೋಸ್ ನಾಳೆ ಅವರು ಓಕೆ ಇದಿಲ್ಲ ನಮಗೇನು, ಯು ಹ್ಯಾವ್ ಟು ಗಿವ್ ಸಮಥಿಂಗ್ ವಿಚ್ ಈಸ್ ಸ್ಟ್ರಾಂಗ್. ಮನಿ ಕಂಪೇರ್ ಮಾಡಿದ್ರೂ ಗೋಲ್ಡ್ ಸ್ಟ್ರಾಂಗ್ ಇದೆ. ಓಕೆ. ನಿಮ್ಮ ಕಡೆ ಎಷ್ಟು ಗೋಲ್ಡ್ ಇದ್ದರೇನೋ ನಿಮ್ಮದು ಸ್ಟ್ರೆಂತ್ ಇರುತ್ತೆ, ಅಲ್ಲಿ ಕಂಟ್ರಿದು ಸ್ಟ್ರೆಂತ್ ಇರುತ್ತೆ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಜಾಸ್ತಿ ನಾವು ಟನ್ಸ್ ಆ್ಯಂಡ್ ಟನ್ಸ್ ಆಫ್ ಗೋಲ್ಡ್ ಇಸ್ ಪರ್ಚೇಸ್ ಬೈ ಚೈನಾ. ಅವ್ರೇನು ಮಾಡಿದರೆ, ಓಕೆ ಬಾಕಿ ಇನ್ವೆಸ್ಟ್ಮೆಂಟ್ನ ಮಾಡಿ ಅವ್ರು ಗೋಲ್ಡ್ ಖರೀದಿ ಸ್ಟಾರ್ಟ್ ಮಾಡಿದ್ದಾರೆ. ಅವ್ರು ಗೋಲ್ಡ್ ಖರೀದಿ ಮಾಡಿ ಸ್ಟಾರ್ಟ್ ಮಾಡಿದರೆ ಸಡನ್ಲಿ ಡಿಮಾಂಡ್ ಹೆಚ್ಚಾಗಿಬಿಡುತ್ತೆ ಆ್ಯಂಡ್ ಪ್ರೈಸಸ್ ವಿಲ್ ಶಾರ್ಟ್. ಜಿಯೋ ಪೊಲಿಟಿಕಲ್ ಟೆನ್ಷನ್ ಆಗಿದ್ರೆ ಈ ಸಿಚುವೇಶನ್ ಆಗುತ್ತೆ. ಮೂರನೇದು ಸೆಂಟ್ರಲ್ ಬ್ಯಾಂಕ್ ಇನ್ಫ್ಲೂಯೆನ್ಸ್ ಇರುತ್ತೆ. ಸೆಂಟ್ರಲ್ ಬ್ಯಾಂಕ್ ಇನ್ಫ್ಲೂಯೆನ್ಸ್ ಅಂತ ಅದ್ರಲ್ಲಿ ಏನಾಗುತ್ತೆ, ಸೆಂಟ್ರಲ್ ಬ್ಯಾಂಕ್ ಅದೇ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನು ಗೋಲ್ಡ್ ಖರೀದಿ ಮಾಡಿ, ಅವರು ನಮ್ಮ ಎಲ್ಲಿಂದ ಖರೀದಿ ಮಾಡಿ, ಯಾಕಂತೆ ಎಂಟೈರ್ ಇಂಡಿಯಾದಲ್ಲಿ ಆರ್ಥಿಕ ವ್ಯವಸ್ಥೆ ಏನು ಮಾಡಬೇಕಂತೆ ಗೋಲ್ಡ್ ಸ್ಟ್ರೆಂತ್ ಇರಬೇಕು, ಅವರು ಖರೀದಿ ಮಾಡ್ತಾರೆ. ಆಮೇಲೆ ಈ ಒಂದು ಎನಿ ಅಸೆಟ್ ನೀವು ಇನ್ವೆಸ್ಟ್ ಮಾಡಿದರೆ ಅದು ಎಷ್ಟು ರಿಟರ್ನ್ ನಿಮಗೆ ಕೊಡಬೇಕು. ನೀವು ಬ್ಯಾಂಕಲ್ಲಿ ಹೋಗಿ ಡೆಪಾಸಿಟ್ ಮಾಡಿದ್ರೂ ಯಾಕೆ ನೋಡ್ತೀರಾ, ಈ ಬ್ಯಾಂಕ್ ಒಂದು ಅರ್ಧ ಟಕ್ಕ ಎಕ್ಸ್ಟ್ರಾ ಕೊಡ್ತಾರೆ, ಅಲ್ಲಿ ಹೋಗಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ನೀವು ರಿಟರ್ನ್ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾರೆ. ಈ ಪ್ಯಾರಲಲ್ಲಿ ಒಂದು ಇದು ನಡೀತೆ, ಒಂದು ಇನ್ಫ್ಲೇಷನ್ ಹೋಗ್ತಾ ಇರುತ್ತೆ. ಸಪೋಸ್ ಇನ್ಫ್ಲೇಷನ್ ಪರ್ಸೆಂಟೇಜ್ ಫಾರ್ ಎಕ್ಸಾಂಪಲ್ 5% ಇದ್ದರೆ, ನೀವು ಯಾವುದು ಇನ್ವೆಸ್ಟ್ಮೆಂಟಲ್ಲಿನೂ 5% ಕಡಿಮೆ ಸಿಕ್ಕಿದರೆ ಅದು ನಿಮ್ಮದು ಲಾಸ್. ಯಾಕಂದರೆ 100 ರೂಪಾಯಿ ಇವತ್ತಿದೆ, ಅದು ನೆಕ್ಸ್ಟ್ ಇಯರ್ ಅದು 95 ರೂಪೀಸ್ ಆಗಿಬಿಡುತ್ತೆ ವ್ಯಾಲ್ಯೂ. ಆದಮೇಲೆ ಅದು ಯಾವುದು ಏನು 2 ರೂಪಾಯಿ ಕೊಟ್ಟಿದ್ದೀರೋ ಅದೇನು ಕಾಂಪೋಸಿಟ್ ಆಗೋದಿಲ್ಲ. ಮಿನಿಮಮ್ 5 ಸಿಕ್ಕಲೇಬೇಕು. ಆಮೇಲೆ ಏನಾಗುತ್ತೆ, ಸೆಕೆಂಡ್ 5% ಸಿಕ್ಕಿದ್ರೇನು ಟ್ಯಾಕ್ಸೇಷನ್ ಸ್ಟ್ರಕ್ಚರ್ಲಿ ಹೋಗಿದ್ರೆ, ಬಿಕಾಸ್ ಐ ಆಮ್ ಬೇಸಿಕಲಿ ಎ ಟ್ಯಾಕ್ಸ್ ಮ್ಯಾನ್, ಅದಕ್ಕೆ ಆ ಡೈರೆಕ್ಷನ್ನು ಹೇಳ್ತಾ ಇದ್ದೀನಿ. ಅದ್ಲೇನಾಗುತ್ತೆ, ನೀವು ಟ್ಯಾಕ್ಸ್ ಆಗಿದ್ರೆ ಸಪೋಸ್ ಇಟ್ ಗೋಸ್ ಇನ್ ದ ಟ್ಯಾಕ್ಸಬಲ್ ಲಿಮಿಟ್, ದಟ್ ಇಸ್ 20% ಅವ್ರಿಗೆ ಟ್ಯಾಕ್ಸ್ ಆಗುತ್ತೆ. 5% ನಿಮ್ಗೆ ಸಿಕ್ಕಿದೆ ಅಂತ 5% 20% ನಿಮ್ಗೆ ಟ್ಯಾಕ್ಸ್ ಹೋಗ್ಬಿಡುತ್ತೆ. 1 ರೂಪಾಯಿ ಅಲ್ಲಿ ಹೋಗ್ಬಿಡುತ್ತೆ. ಎಷ್ಟು ಸಿಗುತ್ತೆ ನಿಮ್ಮ ಕೈಲಿ? 4 ರೂಪೀಸ್ ಲೆಸ್ ದೆನ್ ಇನ್ಫ್ಲೇಷನ್ ರೇಟ್. ಯಾವುದು ಇನ್ವೆಸ್ಟ್ಮೆಂಟ್ ನೋಡಬೇಕಂತೆ, ಇದು ಮೋರ್ ದೆನ್ ಇನ್ಫ್ಲೇಷನ್ ರೇಟ್ ಪ್ಲಸ್ ಟ್ಯಾಕ್ಸೇಷನ್. ಅದಕ್ಕೆ ಮೇಲೆ ನಿಮ್ಗೆ ಸಿಕ್ಕಿದ್ರೆ ನಿಮ್ಮದು ಪ್ಲಸ್, ಅದು ಕಡಿಮೆ ಸಿಕ್ಕಿದ್ರೆ ಪ್ಲಸ್ ಇಲ್ಲ. ಇದು ಒಂದು ಏರಿಯಾ. ಒಂದೊಂದು ಈ ಥರ ಸಣ್ಣ ಇಂಟ್ರೆಸ್ಟ್ ರೇಟ್ ಶೇರ್ ಮಾರ್ಕೆಟ್ನಲ್ಲಿ ಯಾಕೆ ಏರುಪೇರು ಆಗುತ್ತೆ ಅನ್ನೋದ್ರ ಬಗ್ಗೆ ಅದಕ್ಕೂ ಬರ್ತೀನಿ. ಅದು ಒಂದು ಪರ್ಸ್ಪೆಕ್ಟಿವ್ ಅಲ್ಲ, ನಾನು ನಿಮ್ಮ ಹತ್ರ ಇನ್ನಷ್ಟು ಮಾಹಿತಿ ತಿಳ್ಕೊಳ್ತೀನಿ ಇದ್ರ ಬಗ್ಗೆ. ಶೇರ್ ಮಾರ್ಕೆಟ್ನಲ್ಲಿ ಅತಿ ಹೆಚ್ಚು ಇನ್ವೆಸ್ಟನ್ನು ಮಾಡಲಾಗ್ತಾ ಇದೆ, ಅದು ಚಿನ್ನದ ಮೇಲೆ. ಯಾಕೆ ಚಿನ್ನದ ಮೇಲೆ ಹೂಡಿಕೆ ಜಾಸ್ತಿ ಆಗ್ತಾ ಇದೆ? ಸೊ ಹಾಗಾಗಿ ಶೇರ್ ಮಾರ್ಕೆಟ್ನಲ್ಲಿ ಏರಿಕೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ವ್ಯಾಪಾರಸ್ಥರು ಕೂಡ ಇದನ್ನು ಬೆಲೆ ಏರಿಕೆ ಮಾಡ್ತಾ ಇದ್ದಾರಾ? ಚಿನ್ನ ಖರೀದಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ವಾ? ಏನಾಗ್ತಾ